ಇವತ್ತು ಕಡಲೆಕಾಯಿ ಪರಿಷೆಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಏನೇನಿದೆ ಈ ಸಾರಿ ಅಂತ. ಕಡಲೆಕಾಯಿ ಪರಿಷೆ ಪ್ರತಿ ವರ್ಷ ನವೆಂಬರ್ ಇಲ್ಲಾಂದರೆ ಡಿಸೆಂಬರ್ ಟೈಮಲ್ಲಿ ಬೀಳುತ್ತೆ. ಈ ಸಾರಿ ಪರಿಷೆ 9 ಡಿಸೆಂಬರ್ಗೆ ಶುರುವಾಗಿ 11ನೇ ಡಿಸೆಂಬರ್ಗೆ ಮುಗೀತು. ಈ ಕಡಲೆಕಾಯಿ ಮೇಳ ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ನಡೆಯೋದು. ಮುಖ್ಯವಾಗಿ ಬಸವನಗುಡಿಯಲ್ಲಿ ಪ್ರಸಿದ್ಧವಾದ ದೊಡ್ಡ ಬಸವನಗುಡಿ ಸುತ್ತಮುತ್ತಲೇ ಎಲ್ಲ ಚಟುವಟಿಕೆಗಳು ನಡೆಯೋದು. ನೀವು ಬೆಂಗಳೂರಲ್ಲಿದ್ದರೆ ಖಂಡಿತ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ನ ಕರ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಒಳ್ಳೆ ಶಾಪಿಂಗ್ ಕೂಡ ಮಾಡ್ಬೋದು. ಮನೆಗೆ ಅಂತ ಎಷ್ಟೋ ವಸ್ತುಗಳು ಸಿಗುತ್ತೆ ತುಂಬ ಕಡಿಮೆ ಬೆಲೆಯಲ್ಲಿ. ವಿಡಿಯೋನ ಎಂಡ್ವರೆಗೆ ನೋಡಿ, ಇಲ್ಲೇನೇನು ವಸ್ತುಗಳು ಸಿಗುತ್ತೆ ಮತ್ತು ನಾವೇನು ಖರೀದಿ ಮಾಡಿದ್ವಿ ಅಂತ. ಶ್ರೀ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬರ್ತಾನೆ ಈ ಪ್ಲಾಸ್ಟಿಕ್ ಹೂಗಳ ತೋರಣ ಕಾಣ್ತು. ಹಾಗೆ ರಂಗೋಲಿ ಸ್ಟೆನ್ಸಿಲ್ಸು ಒಂದು 2-3 ತೊಗೊಂಡ್ವಿ. ಅದು ಹಬ್ಬಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಮುಂದೆ ನಾನೊಂದು ಹಾಲ್ ವಿಡಿಯೋ ಕೂಡ ಶೇರ್ ಮಾಡ್ತೀನಿ, ನಾವು ಕಡಲೆಕಾಯಿ ಪರಿಷೆಯಲ್ಲಿ ಏನೇನು ತೊಗೊಂಡ್ವಿ ಅಂತ. ಅದನ್ನು ಖಂಡಿತ ನೋಡಿ. ದೇವಸ್ಥಾನದ ಹೊರಗಡೆನೆ ಮಕ್ಕಳಿಗೆ ಆಟ ಆಡೋಕ್ಕೆ ವಿಧ ವಿಧವಾದ ಗೇಮ್ಸ್ ಮತ್ತು ರೈಡ್ಸ್ ಹಾಕಿದ್ದಾರೆ. ನಾವು ಚಿಕ್ಕ ರೋಲರ್ ಕೋಸ್ಟರಲ್ಲಿ ಒಂದು 2-3 ರೌಂಡ್ಸ್ ಹಾಕಿದ್ವಿ. ನನ್ನ ಮಗ ಇನ್ನೂ ಚಿಕ್ಕವನಾಗಿರೋ ಕಾರಣ ನನ್ನ ಮತ್ತು ನನ್ನ ಹಸ್ಬೆಂಡ್ನ ಅಲೌ ಮಾಡಿದ್ರು ಕೂತ್ಕೊಳಕ್ಕೆ ಅವನ ಜೊತೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಅವನು 1-2 ರೌಂಡ್ ಆದಮೇಲೆ ಅಳೋಕ್ಕೆ ಶುರು ಮಾಡಿಬಿಟ್ಟ. ಎಲ್ಲ ಕಡೆ ಬಿಸಿ ಬಿಸಿಯಾದ ರುಚಿಯಾದ ಸ್ನ್ಯಾಕ್ಸ್ ಸಿಗ್ತಿತ್ತು. ಬಜ್ಜಿ ಬೋಂಡ ಅಂತೆ, ಪಾವ್ ಭಾಜಿ ಅಂತೆ, ಪೊಟ್ಯಾಟೊ ಟ್ವಿಸ್ಟರ್ಸ್, ಸ್ವೀಟ್ ಕಾರ್ನ್, ಮಸಾಲ ಮಂಡಕ್ಕಿ, ಬನ್ ಮತ್ತು ಗುಲ್ಕನ್, ಬಿಸಿ ಬಿಸಿಯಾದ ಜಲೇಬಿ, ಮಸಾಲ ಪಾಪಡ್ ಎಲ್ಲ ತಿನ್ನಬೇಕು ಅನಿಸ್ತಿತ್ತು. ಕೊನೆಯದಾಗಿ ಒಂದಷ್ಟು ತೊಗೊಂಡೋದ್ವಿ ತಿನ್ನೋಕ್ಕೆ ಮನೆಯಲ್ಲಿ. ವಿಡಿಯೋ ಎಂಡಲ್ಲಿ ನೋಡಿ ನಾವೇನು ತಿಂದ್ವಿ ಅಂತ. ಈ ತೋರಣಗಳಂತೂ ನಮ್ಗೆ ತುಂಬ ಇಷ್ಟ ಆಯಿತು. ರೀಸೆಂಟಾಗಿ ನಾವು ದೀಪಾವಳಿಗೇನು ಈ ಥರ ತೋರಣನೇ ಹಾಕಿದ್ದು ಮನೆ ಮೇನ್ ಡೋರ್ಗೆ. ಫೈನಲಿ ನಾವು ಈ ಗಣೇಶ ಡಿಸೈನ್ ಇರೋ ಹ್ಯಾಂಗಿಂಗ್ಸ್ನ ತೊಗೊಂಡ್ವಿ. ಇದು ಬಾಗಿಲ್ಗೆ ಇಲ್ಲಾಂದರೆ ದೇವರ ಮನೆ ಈ ಕಡೆ ಆ ಕಡೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಕಟನ್ ರಾಡ್ಸ್ಗೂ ಇದನ್ನು ಹ್ಯಾಂಗ್ ಮಾಡ್ಬೋದು. आपने बताया 150. ಆಕ್ಸಿಡೈಸ್ ಜ್ಯುವೆಲ್ರಿ ಅಂದರೆ ಅಮ್ಮನಿಗೂ ನನಗೂ ಇಬ್ರಿಗೂ ತುಂಬ ಇಷ್ಟ. ಅವ್ರ ಕಾಲೇಜ್ ಡೇಸಿಂದ ಇರೋ ಕಲೆಕ್ಷನ್ನು ನನ್ನ ಹತ್ರ ಇನ್ನೂ ಇದೆ. ಅದನ್ನು ನಾನು ಆಫೀಸ್ಗೆ ಇಲ್ಲಾಂದರೆ ಹೊರಗೇನೂ ಹಾಕ್ಕೊಳ್ತೀನಿ. ಒಂದು ಕಡೆ ನಾನು ಈ ಥರ ಬ್ಲ್ಯಾಕ್ ಕಲರ್ ಕಲ್ಲಿರೋದು ಚಂಕಿ ಬ್ರೇಸ್ಲೆಟ್ ತೊಗೊಂಡೆ. ನಮ್ಮ ಹಸ್ಬೆಂಡ್ಗೆ ಮೂರ್ತಿಗಳು ತುಂಬ ಇಷ್ಟ ಆಯಿತು. ಬಟ್ ನಮ್ಮ ಮನೆಯಲ್ಲಿ ಇದು ಒಂದು ದಿವಸನೂ ಉಳಿಯಲ್ಲ ಅಂತ ನಮಗೆ ಗೊತ್ತಿತ್ತು. ನಿಮ್ಮ ಮನೆಯಲ್ಲೂ ಚಿಕ್ಕ ಪಾಪು ಇಲ್ಲಾಂದರೆ ಮಕ್ಕಳು ಇದ್ದರೆ ನಿಮಗೆ ಅರ್ಥ ಆಗ್ಬೋದು ಏನಕ್ಕೆ ಅಂತ. ನಾವು ಸಾಯಂಕಾಲ ಆಫೀಸ್ ಕೆಲಸ ಮುಗಿಸ್ಕೊಂಡು ಹೋಗಿದ್ವಿ. ಬೇಗ ಹೋದ್ರೇನು ಆವಾಗ ಆಲ್ರೆಡಿ ಕ್ರೌಡ್ ಶುರು ಆಗಿಬಿಟ್ಟಿತ್ತು. ಮಕ್ಳಿಗಂತೂ ಇದೊಂಥರ ಸ್ವರ್ಗ ಅಂತಲೇ ಹೇಳ್ಬೋದು, ಟಾಯ್ಸ್ ಸ್ವರ್ಗ. ನನ್ನ
ನನ್ನ ಮಗನಂತೂ ಕಾರ್ಸ್ ಅಂದರೆ ಫ್ಯಾಸಿನೇಷನ್ನು. ರೋಡಲ್ಲಿ ಎಲ್ಲನ ಒಂದು ಕಾರ್ ನೋಡಿದ್ರೆ ಕಾರ್ 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 ಅಂತ ಅದ್ರ ಹಿಂದೆ ಹೋಗ್ತಿರ್ತಾನೆ. ಇಲ್ಲಂತೂ ಪ್ರತಿ 100 ಮೀಟರ್ಗೆ ಆಟ ಸಾಮಾನ್ದು ಸ್ಟಾಲ್ ಹಾಕಿದ್ರು. ಅವ್ನು ನೋಡಿ ಬೇಕು 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 ಅಂತ ಕೇಳ್ತಿದ್ದ ಪಾಪ. ಹೆಂಗಸರಿಗಂತೂ ಸಿಕ್ಕಾಪಟ್ಟೆ ಚಾಯ್ಸಸ್ ಇದೆ. ನಾವೇನು ತೊಗೋಬೇಕು ಬಿಡಬೇಕು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಥರ ಥರ ಕೂದಲಿಗೆ ಆಕ್ಸೆಸರೀಸು, ಮೇಕಪ್ ಸಾಮಾನು, ಆರ್ಟಿಫಿಷಿಯಲ್ ಆಭರಣಗಳು ಮತ್ತು ಈ ಥರ ರೆಡಿಮೇಡ್ ಬ್ಲೌಸಸ್ ಎಲ್ಲವೂ ಇತ್ತು. ರೆಡಿಮೇಡ್ ಬ್ಲೌಸಸ್ ಅಂತೂ ಸ್ಟಿಚಿಂಗ್ ಕ್ವಾಲಿಟಿ ಮತ್ತು ಮೆಟೀರಿಯಲ್ ಕ್ವಾಲಿಟಿನೂ ಚೆನ್ನಾಗಿ ಅನ್ನಿಸ್ತು ನಮಗೆ. ಕಲರ್ಸು ಎಲ್ಲ ಕಾಮನ್ ಕಲರ್ಸ್ ಅವೈಲೇಬಲ್ ಇತ್ತು. ಹೆವಿ ಎಂಬ್ರಾಯ್ಡ್ರಿ ಜೊತೆನೂ ಕೊಟ್ಟಿದ್ರು, ಸ್ಲೀವಲ್ಲೇನು ಮತ್ತು ಓವರ್ ಆಲ್ ಬಾಡಿ. ನಾವು ಒಂದು 4 ಬ್ಲೌಸಸ್ ತೊಗೊಂಡ್ವಿ ಮತ್ತು ಕಾಸ್ಟೂ ತುಂಬ ರೀಸನೇಬಲ್. ಈ ಕಡಲೆಕಾಯಿ ಪರಿಷೆನ ಏನಕ್ಕೆ ಆಚರಣೆ ಮಾಡ್ತಾರೆ ಅಂತ ನಿಮಗೂ ಪ್ರಶ್ನೆ ಇರ್ಬೋದು ಅಲ್ವಾ? ಎಷ್ಟೋ ವರ್ಷದ ಮುಂಚೆ ಬೆಂಗಳೂರು ಇಷ್ಟು ಮಟ್ಟಿಗೆ ಯಾವಾಗ ಬೆಳೆದಿರ್ಲಿಲ್ವೋ ಆ ಕಾಲದ ಕಥೆ ಇದು. ಇವತ್ತು ಬಸವನಗುಡಿ ಎಲ್ಲಿದೆಯೋ ಮುಂಚೆ ಅದರ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ರೈತರು ಕಡಲೆಕಾಯಿನ ಬೆಳೆಸ್ತಿದ್ರಂತೆ. ಪ್ರತಿ ವರ್ಷ ಒಂದು ಗೂಳಿ ಬಂದು ಅವ್ರ ಬೆಳೆನೆಲ್ಲ ಹಾಳು ಮಾಡ್ತಿತ್ತಂತೆ. ರೈತರು ತುಂಬ ಚಿಂತೆ ಮಾಡಿಕೊಂಡು ಹೇಗಾನ ನಮ್ಮ ಬೆಳೆನ ಕಾಪಾಡ್ಕೋಬೇಕು ಅಂತ ಬೇರೆ ದಾರಿ ಇಲ್ಲದೆ ನಂದಿ ದೇವರು ಇಲ್ಲಾಂದರೆ ಬಸವಾಗೆ ಪ್ರಾರ್ಥಿಸ್ಕೊಂಡ್ರು. ಅವರ ಮೊದಲನೇ ಬೆಳೆನ ದೇವ್ರಿಗೆ ಅರ್ಪಿಸೋಕೆ ಶುರು ಮಾಡಿದ್ರು. ಅದಾದಮೇಲೆ ಯಾವಾಗಲೂ ಅವ್ರಿಗೆ ಗೂಳಿಯಿಂದ ತೊಂದರೆನೇ ಆಗಿಲ್ಲ. ಇವತ್ತಿಗೂ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ರೈತರು ಅವರ ಮೊದಲನೇ ಬೆಳೆನ ಬಂದು ದೇವರಿಗೆ ಅರ್ಪಿಸ್ತಾರೆ. ಅವ್ರದ್ದೇನು ನಂಬಿಕೆ ಅಂದರೆ ದೇವರು ಈ ಬೆಳೆನ ಸೇವಿಸಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತ. ನೋಡ್ತಿರೋದು ಚಪ್ಪಲ್ ಮತ್ತು ಸ್ಯಾಂಡಲ್ಸ್ದು ಕಲೆಕ್ಷನ್ನು. ನನ್ನ ಮಗನಿಗೆ 2 ಜೊತೆ ಸ್ಯಾಂಡಲ್ಸ್ ತೊಗೊಂಡ್ವಿ. ಅಮ್ಮ ಡೈಲಿ ವೇರ್ ಸ್ಯಾಂಡಲ್ಸ್ ಮತ್ತು ನಾನು ಒಂದು ಪಾರ್ಟಿ ವೇರ್ ಹೀಲ್ಸ್ ತೊಗೊಂಡೆ. ಮಕ್ಕಳಿಗೆ ಒಂದು ಜೊತೆ 100 ರೂಪಾಯಿ ಆ ಥರ ಇತ್ತು ಕಾಸ್ಟ್, ಮತ್ತು ಹೆಂಗಸರಿಗೆ 200 ರೂಪಾಯಿ ಮೇಲಿತ್ತು. ಬೆಂಗಳೂರು ಪ್ರೈಸಸ್ಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಚೀಪ್ ಅಂತಲೇ ಹೇಳ್ಬೋದು. ಕ್ರೌಡ್ ಜಾಸ್ತಿ ಆಗ್ತಾ ಆಗ್ತಾ ನನ್ನ ಮಗ ಸ್ವಲ್ಪ ರೆಸ್ಲೆಸ್ ಆಗೋಕ್ಕೆ ಶುರು ಆದ. ಅದಕ್ಕೆ ಅವನು ಬ್ಯೂಗಲ್ ರಾಕ್ ಪಾರ್ಕ್ ಪ್ಲೇ ಏರಿಯಾ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋದ. ಅಮ್ಮ ನಾನು ಯಾವ್ದಾನ ವಿಂಟರ್ಗೆ ಒಳ್ಳೆ ಸ್ವೆಟರ್ಸ್ ಸಿಗುತ್ತಾ ಅಂತ ನೋಡೋಕೆ ಹೋದ್ವಿ. ನಮಗೆ ಈ ಟೈಮ್ ಅಷ್ಟೇನು ಸ್ಟಾಲ್ಸ್ ಕಾಣಲಿಲ್ಲ, ಮತ್ತು ಜನನೂ ತುಂಬ ಜಾಸ್ತಿ ಆಗಿದ್ರು. ಅದಕ್ಕೆ ನಾವು ಮೇನ್ ರೋಡ್ ಕಡೆ ಬಂದ್ಬಿಟ್ವಿ, ಬುಲ್ ಟೆಂಪಲ್ ರೋಡ್ ಕಡೆ. ಇನ್ನೊಂದು ಕಡೆ ಸುಂದರವಾದ ಆಕ್ಸಿಡೈಸ್ಡ್ ಆಭರಣಗಳನ್ನ ಮಾರ್ತಿದ್ರು. ಇಲ್ಲಿ ನಾವು ನವಿಲ್ಗೆರೆ ಇರೋ ಪ್ಯಾಟರ್ನ್ದು ಒಂದು ಚೋಕರು, ಬ್ರೇಸ್ಲೆಟ್ ಮತ್ತು ಜುಮ್ಕಿನ ತಗೊಂಡ್ವಿ. ಮಿಕ್ಸ್ ಆ್ಯಂಡ್ ಮ್ಯಾಚೆ, ಬಟ್ ಒಂದೇ ಪ್ಯಾಟರ್ನಲ್ಲಿದ್ದರೆ ಒಂದು ಸೆಟ್ ಥರ ಆಗುತ್ತೆ ಅಂತ ತಗೊಂಡ್ವಿ. ಪಕ್ಕದಲ್ಲೇ ಇನ್ನೊಂದು ಸ್ಟಾಲಲ್ಲಿ ಡೈಲಿ ವೇರ್ ಇಲ್ಲಾಂದರೆ ಸೀರೆಗಳ ಜೊತೆ ಹಾಕೋಣಕ್ಕೆ ಗೋಲ್ಡ್ ಫಿನಿಷಲ್ಲಿ ಚಿಕ್ಕ ಜುಮ್ಕಿಗಳನ್ನ ತೊಗೊಂಡ್ವಿ. ಇವಾಗ ಕಥೆನ ಮುಂದುವರಿಸ್ತೀನಿ. ನಮಗೆ ಬಸವನಗುಡಿ ಅಂತ ಏನು ಗೊತ್ತೋ ಆ ಜಾಗದಲ್ಲಿ ಒಂದು ಬಸವನ ಮೂರ್ತಿ ಸಿಕ್ತಂತೆ. ಅದಾದಮೇಲೆ ಕೆಂಪೇಗೌಡ ಅವರು 16ನೇ ಶತಮಾನದಲ್ಲಿ ಅದ್ರ ಸುತ್ತ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ರು. ಅದೇ ಇವತ್ತು ಬಿಗ್ ಬುಲ್ ಟೆಂಪಲ್ ಅಥವಾ ದೊಡ್ಡ ಬಸವನ ಗುಡಿ ಅಂತ ಪ್ರಸಿದ್ಧವಾಗಿದೆ. ಅದ್ರ ಸುತ್ತಾನೇ ಈ ಕಡಲೆಕಾಯಿ ಪರಿಷೆನ ಆಚರಣೆ ಮಾಡ್ತಾರೆ. ಬೇರೆ ಬೇರೆ ಜಾಗಗಳಿಂದ ಜನ ಬಂದು ವಿಧ ವಿಧವಾದ ವಸ್ತುಗಳ ಮಾರಾಟ ಮಾಡ್ತಾರೆ. ಈ ಸಾರಿ ಮಗು ಜೊತೆ ಆ ಕ್ರೌಡಲ್ಲಿ ಟೆಂಪಲ್ ಕಡೆ ಹೋಗಕ್ ಸಾಧ್ಯವಾಗಿಲ್ಲ. ಅಮ್ಮ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದಾರೆ. ಆ ವಿಡಿಯೋ ಲಿಂಕ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಐ ಕಾರ್ಡ್ ಅಲ್ಲಿನೂ ಕೊಟ್ಟಿರ್ತೀನಿ, ಖಂಡಿತ ನೋಡಿ. ಬಸವನ ಮೂರ್ತಿ ತುಂಬಾ ಸುಂದರವಾಗಿದೆ. ಹಾಗೆ ಅದು ಸ್ವಯಂ ಉದ್ಭವ ಮತ್ತೆ ಪ್ರತಿ ವರ್ಷ ಬೆಳೀತಿದೆ ಅಂತಾನೂ ಹೇಳ್ತಾರೆ. ಖಂಡಿತ ನೀವು ಒಂದ್ಸರಿಯನ್ನ ದೊಡ್ಡ ಬಸವನ ಗುಡಿ ದರ್ಶನ ಮಾಡಲೇಬೇಕು.
ಈ ಆರ್ಟಿಫಿಷಿಯಲ್ ಹೂವು ಅಂದರೆ ಎಲ್ರಿಗೂ ಫೇವ್ರೇಟ್ ಅನಿಸುತ್ತೆ. ಯಾವ ಎಕ್ಸಿಬಿಷನ್ ಇಲ್ಲಾಂದರೆ ಮೇಳಕ್ಕೆ ಹೋದರೆ ಎಲ್ಲರೂ ಈ ಫ್ಲವರ್ಸ್ನ ತೊಗೊಂಡು ಹೋಗ್ತಾನೆ ಇರ್ತಾರೆ ಮನೆಗೆ. ಈ ಸರಿ ನಾವು ಒಂದು 4-5 ಡಿಸೈನ್ ಹೂವನ್ನ ತೊಗೊಂಡ್ವಿ. ಹಾಲಲ್ಲಿ ವೇಸಲ್ಲಿ ಇಟ್ಟರೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಹಾಗೆ ಒಂದು ಸ್ಟ್ಯಾಂಡ್ ಕೂಡ ತೊಗೊಂಡ್ವಿ. ಹೆಂಗಸರಿಗೆ ವಿಧ ವಿಧವಾದ ಪರ್ಸಸ್, ಕ್ಲಚಸ್, ಹ್ಯಾಂಡ್ ಬ್ಯಾಗ್ಸ್ ಇದ್ವು. ಮಕ್ಳಿಗಂತೂ ಲೈಟ್ ಮತ್ತೆ ಸೌಂಡ್ ಬರೋ ಆಟ ಸಾಮಾನ್ ಎಲ್ಲ ಕಡೆ ಇದ್ವು. ಬರೀ ಮಕ್ಕಳಲ್ಲ, ದೊಡ್ಡವರು ಎಂಜಾಯ್ ಮಾಡ್ತಿದ್ರು. ಈ ಪರ್ಷೆ ಮೇನ್ ಹೈಲೈಟ್ ಏನಂದ್ರೆ ಕಡಲೆಕಾಯಿ ಅಂತೂ ಬೇರೆ ಬೇರೆ ರೂಪದಲ್ಲಿ ಸಿಗ್ತಿತ್ತು. ಹಸಿ ಕಡಲೆಕಾಯಿ, ಹುರಿದಿರೋ ಕಡಲೆಕಾಯಿ ಮತ್ತೆ ಬೇಯಿಸಿರೋ ಕಡಲೆಕಾಯಿ ಕೂಡ ಇತ್ತು. ನಾವೆಲ್ಲವನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಹೋದ್ವಿ. ಹಾಗೆ ಸಿಪ್ಪೆ ಸುಲ್ದಿರೋ ಅವರೆಕಾಯಿನ ಸ್ವಲ್ಪ ಮಸಾಲ ಮತ್ತೆ ಈರುಳ್ಳಿ ಜೊತೆ ಹಾಕಿನೂ ಮಾರ್ತಿದ್ರು. ಹಾಗೆ ಬಾಳೆಕಾಯಿ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ಮಂಡಕ್ಕಿನೂ ತೊಗೊಂಡೋದ್ವಿ. ಎಲ್ಲರೂ ಹಂಚ್ಕೊಂಡು ತಿಂದು ನಮ್ಮ ದಿನ ಪೂರ್ತಿ ಆಯಿತು. ಎಲ್ಲರೂ ಸುಸ್ತಾಗಿ ಮನೆಗೆ ಬಂದ್ವಿ. ನನ್ನ ಮಗಂದು ಇದು ಮೊದಲನೇ ಮೇಳ. ತುಂಬ ಚೆನ್ನಾಗಿತ್ತು. ಅವನು ಎಂಜಾಯ್ ಮಾಡ್ದ, ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ದ, ಮತ್ತೆ ಮನೆಗೆ ಕರ್ಕೊಂಡು ಬಂದ್ಬಿಟ್ವಿ. ಎನಿವೆ, ಅವನಿನ್ ಸ್ವಲ್ಪ ದೊಡ್ಡವನ ಅಂದರೆ ಅವನಿನ್ನ ಎಂಜಾಯ್ ಮಾಡ್ತಾನೆ ಅಂತ ನಾನು ಭಾವಿಸ್ತೀನಿ. ನೀವು ಕಡಲೆಕಾಯಿ ಪರ್ಷಕ್ಕೆ ಹೋಗಿದ್ರಾ? ಹಾಗಾದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ದೇನ ಅಭಿಪ್ರಾಯ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನೀವು ಇನ್ಸ್ಟಾಗ್ರಾಮಲ್ಲಿನೂ ನನ್ನ ಫಾಲೋ ಆಗ್ಬೋದು. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್.